ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಡೈಲಿ ಹಾಗೇನೆ ಇವತ್ತು ಕೂಡ ಪೂಜೆನ ಮುಗಿಸ್ಕೊಂಡೆ. ಶಿವ, ಪಾರ್ವತಿ, ರಾಧಾಕೃಷ್ಣ, ಲಕ್ಷ್ಮೀ, ಗಣೇಶ, ಸರಸ್ವತಿ, ರಂಗನಾಥ ಸ್ವಾಮಿ, ಈರ್ಲಕ್ಕಯ್ಯ ಫೋಟೋ ನಾನು ಇಟ್ಕೊಂಡಿರೋದು ಮನೇಲಿ. ಹಾಗಾಗಿ ಪೂಜೆನ ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಪೋಲಿಯೋ ಹಾಕ್ಸೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ ಅಪ್ಪ ನಾನು ಇಬ್ಬರು ಕೂಡ ಹೊರಟ್ವಿ ಪೋಲಿಯೋ ಹಾಕ್ಸ್ಕೊಂಬರೋದಕ್ಕೆ. ಇಬ್ರಿಗೂ ಕೂಡ ನಮ್ಮ ಮನೆ ಹತ್ರದಲ್ಲೇ ಅಂಗನವಾಡಿ ಇರೋದ್ರಿಂದ ಬೇಗನೆ ಹಾಕಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇಬ್ಬರು ಕೂಡ ಆಟ ಆಡ್ಕೋತಾ ಇದ್ರು, ನಮ್ಮಪ್ಪ ನೋಡ್ಕೋತಾ ಇದ್ರು. ಹಾಗಾಗಿ ನನಗೆ ನೋ ವರೀಸ್. ಈಗ ಮಾರ್ನಿಂಗ್ ನಾವು ಟಿಫನ್ ಮಾಡ್ಕೊಂಡು ಹೋಗಿ ನಾವು ಪೋಲಿಯೋ ಹಾಕ್ಸ್ಕೊಂಡು ಬಂದಿರೋದ್ರಿಂದ ನಮ್ಮಪ್ಪ ಹೇಗೂ ನೋಡ್ಕೋತಾ ಇದ್ದಾರೆ. ಆಫ್ಟರ್ನೂನ್ಗೆ ಏನಾದರೂ ಸ್ವಲ್ಪ ಫುಡ್ ಪ್ರಿಪೇರ್ ಮಾಡೋಣ ಅಂತೇಳ್ಬಿಟ್ಟು ನಾನು ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಕ್ಯೂಟಾಗಿ ಮಾತಾಡ್ತಿರ್ತಾರೆ ಚಿಕ್ಕ ಮಕ್ಕಳು. ಹಾಗೆ ನಮ್ಮ ಖುಷಿನೇನಾದರೂ ಮಾತಾಡ್ಸಿದ್ರೆ ಎಷ್ಟು ಚೆನ್ನಾಗಿ ಆ್ಯಕ್ಷನ್ ಮಾಡಿಕೊಂಡು ನೀವು ಅಬ್ಸರ್ವ್ ಮಾಡ್ಬೋದು. ಕೈಯೆಲ್ಲ ತೋರಿಸ್ತಾ ಇದ್ದಾನೆ. ನಮ್ಮಪ್ಪ ಏನಾದರೂ ಹೇಳ್ತಿದ್ರೆ ರಿಯಾಕ್ಟ್ ಆಗ್ತಾ ಇರ್ತಾನೆ. ಸೊ ಹಾಗಾಗಿ ಅವ್ರ ಜೊತೆ ಆಟ ಆಡ್ಕೋತಿದ್ದಾನೆ ಅಂತ ನಾನು ಸಾಂಬಾರು ಮಾಡೋದಕ್ಕೆ ಬಂದೆ. ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ನೀವು ನೋಡೇ ಇರ್ತೀರ. ಅಪ್ಪ ಊರಿಂದ ಹಲಸಿನಣ್ಣು ತೊಗೊಂಬಂದಿದ್ರಲ್ವ, ಆ ಬೀಜದಲ್ಲಿ ಸಾಂಬಾರು ಕೂಡ ಮಾಡ್ತೀನಿ. ಸೊ ಹಾಗಾಗಿ ಅದು ಬೀಜನೆಲ್ಲ ನಾನು ಸುಲಿಸ್ಕೊಂಡು ಅಜ್ಜಿ ಹತ್ರ ಇಟ್ಕೊಂಡಿದ್ದೀನಿ. ನಾನೀಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಅದಕ್ಕೆ ಇವಾಗೇನು ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಹಲಸಿನಣ್ಣಿನ ಬೀಜ, ಅದ್ರ ಜೊತೆ ಟೊಮ್ಯಾಟೊ ಮತ್ತು ಸ್ವಲ್ಪ ತರಕಾರಿನ ಆ್ಯಡ್ ಮಾಡಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಜ್ಜಿ ಏನೇನು ಕೊಟ್ಟರೆ ಪ್ರತಿಯೊಂದು ಕೂಡ ನಿಮಗೆ ಗೊತ್ತೇ ಇದೆ. ಪ್ರತಿಯೊಂದಕ್ಕೂ ಅಡುಗೆದಕ್ಕೆಲ್ಲ ನಮ್ಮ ಅಜ್ಜಿ ಹೆಲ್ಪ್ ಮಾಡಿಕೊಡ್ತಾರೆ ಅಂತ. ಹಾಗಾಗಿ ನಾನು ಇದಕ್ಕೆ ಹಾಕಿರೋವಂಥದ್ದು ಹಲಸಿನಣ್ಣಿನ ಬೀಜ, ಹಾಗೆ ಟೊಮ್ಯಾಟೊ, ಆಲೂಗೆಡ್ಡೆ ಮತ್ತು ಬೀನ್ಸ್ ಸ್ವಲ್ಪ ಹಾಕ್ಬಿಟ್ಟು ಮತ್ತು ಲಾಸ್ಟ್ಗೆ ಬೇಳೆ ಕೂಡ ಆ್ಯಡ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಬೇಳೆ ಕೂಡ ಆ್ಯಡ್ ಮಾಡೋದ್ರಿಂದ. ಒಂದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೆ ಹುರ್ಕೊಂಡ್ರೆ ಚೆನ್ನಾಗಿ ಬೇಯ್ದು ಟೇಸ್ಟ್ ಒಂಥರ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋತಾ ಇರ್ತೀನಿ. ಮಸಾಲೆ ಆಲ್ರೆಡಿ ರೆಡಿ ಇದೆ. ನಾನು ಏನೇನು ಮಸಾಲೆಗೆ ಹಾಕ್ತೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನನ್ನ ವಿಡಿಯೋಸಲ್ಲೆಲ್ಲ ನೋಡಿರ್ತೀರ ಮಸಾಲಾಗೆ ನಾನು ಯಾವ ರೀತಿ ಯಾವ್ಯಾವ್ದು ಐಟಮ್ಸ್ ಹಾಕ್ತೀನಿ ಅಂತ. ಅದೆಲ್ಲ ಆ್ಯಡ್ ಮಾಡಿಬಿಟ್ಟು ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಅದರೊಳಗಡೆ ಇರೋಂತಹ ಮಸಾಲೆಗೆಲ್ಲ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಳೆನ ಆ್ಯಡ್ ಮಾಡಿದೆ. ನಾರ್ಮಲ್ ಬೇಳೆಗಿಂತೂ ಈ ಥರ ಮಸೂರ ಬೇಳೆ ತುಂಬ ಟೇಸ್ಟ್ ಕೊಡುತ್ತೆ ಈ ಥರ ಸಾಂಬಾರುಗಳಿಗೆ. ಹಾಗಾಗಿ ಅದನ್ನು ನೀಟಾಗಿ ತೊಳ್ಕೊಂಡು ಆ್ಯಡ್ ಮಾಡಿದೆ. ಅಷ್ಟರಲ್ಲಿ ಅಪ್ಪ ಸೈಡ್ಗೆ ಏನಾದರೂ ಮಾಡು ಅಂದರು. ಹಾಗಾಗಿ ನಾನು ಹೀರೆಕಾಯಿ ಮತ್ತು ಟೊಮ್ಯಾಟೊ, ದೊಡ್ಡಪತ್ರೆ, ಆಲೂಗೆಡ್ಡೆ ಹಾಕ್ಬಿಟ್ಟು ನಾನು ಬೋಂಡ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದೆ. ಆದಷ್ಟು ಬೇಗನೆ ಅಡುಗೆ ಆಗೋಯ್ತು. ರೈಸ್, ಸಾಂಬಾರು ಮತ್ತು ಬಜ್ಜಿ ರೆಡಿ ಆಯಿತು. ತಿಂದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಮ್ಮ ದಕ್ಷು ಕೂಡ ಇಷ್ಟಪಟ್ಟು ತಿಂದ. ಯಾಕೋ ಇವತ್ತು ನಮ್ಮ ಖುಷಿ ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ಎಲ್ಲ ಮಕ್ಕಳ ತಾಯಂದ್ರಿಗೂ ಇದು ತಿಳಿದಿರಬೇಕಾಗತ್ತೆ. ಇದನ್ನು ನಾವು ಬಾಲಗ್ರಹ ತಾಳಿ ಅಂತಲೇ ಹೇಳ್ತೀವಿ. ಇದು ನಿಮಗೆ ಗದ್ಗೆ ಅಂಗಡಿಲೆಲ್ಲ ಸಿಗುತ್ತೆ. ಈ ಥರ ಬಾಲಗ್ರಹ ತಾಳಿ ಬೇಕು ಅಂದರೂ ಕೂಡ ನಿಮಗೆ ಯಾರಾದರೂ ಗೊತ್ತಿರೋರಾದರೂ ಹೇಳ್ತಾರೆ. ತುಂಬ ಒಳ್ಳೆಯದಿದು. ನನ್ನ ಮಗ ಎಷ್ಟೇ ಹಠ ಮಾಡ್ತಿರಲಿ ಇದನ್ನು ಜಸ್ಟ್ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಷ್ಟು ಚೇಂಜಸ್ ಬರುತ್ತೆ ಅಂದರೆ ನಿಜವಾಗ್ಲೂ ನೀವು ಟ್ರಸ್ಟ್ ಮಾಡೋದೇ ಇಲ್ಲ. ನೋಡೋದಕ್ಕೆ ಇದು ಈ ಥರ ತಾಮ್ರದ್ದು, ಬಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ನಾನಂತೂ ತುಂಬ ನಂಬ್ತೀನಿ ಇದನ್ನು. ನೀವು ಮಕ್ಕಳು ಹಠ ಮಾಡ್ತಿದ್ದಾರೆ, ಊಟ ಮಾಡ್ತಾ ಇಲ್ಲ, ಮತ್ತು ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಿದ್ದಾರೆ, ಇಲ್ಲ ಲೂಸ್ ಮೋಷನ್ ಆಗ್ತಿದೆ, ನೆಗಡಿ, ಕೆಮ್ಮು ಈ ಥರದ್ದು ಏನಾದಾಗಲೂ ನೀವು ಇದನ್ನು ಹಾಕ್ಬೋದು. ಇದನ್ನು ನೀಟಾಗೆ ತೊಳ್ಕೊಂಡು ನೀವು ಸ್ವಲ್ಪ ಗೋವಲ್ಲಿ ನೆನಾಕಿ ಈ ಥರ ಇಡಬೇಕಾಗುತ್ತೆ. ಗೋವಲ್ಲೇ ನೆನಾಕಿಟ್ಟಿರೋದು ನಾನು. ಮತ್ತು ನೀವು ಇದನ್ನು 3 ದಿನ ಇಲ್ಲ 5 ದಿನಕ್ಕೆ ಹಾಕಬೇಕಾಗುತ್ತೆ ಈ ತಾಳಿನ. ಅಂದರೆ ಬಾಲಗ್ರಹ ತಾಳಿ. ಇದನ್ನು ನಾವು ತಾಳಿ ಅಂತಲೇ ಅನ್ನೋದು. ಇಲ್ಲಿ 3 ನೋಡಿ ನೀವು ನೋಡ್ತಾ ಇರ್ಬೋದು. ನಾನು 3 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ದಾರದಲ್ಲಿ 3 ಎಳೆ ನೀವು ನೋಡ್ಬೋದು. ಈಗ 3 ಎಳೆ ಹಾಕಿದ್ರೆ 3 ದಿನ ನೀವು ಇದನ್ನು ಅವ್ರ ಕತ್ತಿಗೆ ಕಟ್ಟಿ ಬಿಡಬೇಕಾಗುತ್ತೆ. ಇಲ್ಲ 5 ಎಳೆ ಹಾಕಿದ್ರೆ 5 ದಿನ ಇಡಬೇಕಾಗುತ್ತೆ. ನಾನು ನೋಡಿ 3 ಎಳೆ ತೊಗೊಂಡಿರೋದು. ಹಾಗಾಗಿ 3 ಡೇಸ್ ನಾನು ಇದನ್ನು ಹಾಕ್ತೀನಿ. ಇದು ಹಾಕಿದಾಗ ಸ್ನಾನ ಮಾಡಿಸ್ಬಾರ್ದು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ನೀವು ಮೊಸರನ್ನ ನೀವಾಳಿಸಿ ಎಸಿಬೇಕಾಗುತ್ತೆ. ತುಂಬ ಒಳ್ಳೆಯದಿದು. ನೋಡಿ ಇದೇ ಥರ ನೀರಲ್ಲಿ ಅದನ್ನು ಡಿಪ್ ಮಾಡಿಕೊಂಡು ಅರಿಶಿನ ಎಲ್ಲ ಅದಕ್ಕೆ ಹಚ್ಚಿ ಈಗ ನಾವು ಏನು ನೆನೆ ಹಾಕಿ ಇಟ್ಟಿದ್ದೀವಿ ನೋಡಿ ಅದಕ್ಕೆ ತಾಳಿಗೆ ಅರಿಶಿನ, ಕುಂಕುಮ ಅಪ್ಲೈ ಮಾಡಿಬಿಟ್ಟು ದಾರನ ಕಟ್ಟಿ ಮಕ್ಳಿಗೆ ಕಟ್ಟೋದಷ್ಟೇ. ನೀವು ಬೇಕಾದರೆ ಮಗು ತುಂಬ ಹಠ ಮಾಡ್ತಿದೆ, ಇಲ್ಲ ತುಂಬ ಕಿರಿಕಿರಿ ಮಾಡ್ತಿದೆ, ಹಾಲು ಕುಡಿಸಿದ್ರು ಕುಡಿತಾ ಇಲ್ಲ, ಊಟ ಮಾಡಿದ್ರು ಮಾಡ್ತಾ ಇಲ್ಲ, ಏನು ರೀಸನ್ನೇ ಇಲ್ಲ, ಸುಮ್ಮನೆ ಅಳ್ತಾ ಇದೆ ಅಂದಾಗ
ನೀವು ಈ ಥರ ಹಾಕಿ ನೋಡಿ. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ, ಸುಮ್ಮನೆ ಅಳುತ್ತೆ ಏನು ಅಂತ ಅನ್ಕೋತೀರಾ. ಬಟ್ ಇದು ಮಾತ್ರ ತುಂಬ ಪವರ್ಫುಲ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೆಷ್ಟೋ ಸಾರಿ ನಾನಂತೂ ನಮ್ಮ ಅಮ್ಮಂಗೆ ಹೇಳಿದ್ದೀನಿ, ಅಮ್ಮ ಇದರಲ್ಲಿ ಎಷ್ಟು ಪವರ್ ಇದೆ, ಎಷ್ಟು ಹಾಕಿದ್ದು ಸ್ವಲ್ಪ ಹೊತ್ತಿಗೆ ಎಷ್ಟು ಚೆನ್ನಾಗಿ ಆಗ್ತಾನೆ ಇವನು ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡ್ಕೋತಾ ಇರೋದು. ತುಂಬ ಒಳ್ಳೆಯದು, ಒಬ್ರಿಗೆ ಹೆಲ್ಪ್ ಆದರೆ ಒಳ್ಳೇದೇ ಅಲ್ವಾ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ಒಂದು ಟೈಮ್ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ನೋಡಿ ಈ ಥರ ಅರಿಶಿನ ಕುಂಕುಮ ಇಡಬೇಕು. ನಾನು ಯಾವ ಥರ ಹಾಕ್ತೀನಿ ಅನ್ನೋ ಪ್ರೋಸೆಸ್ ಕೂಡ ನಿಮ್ಗೆ ಆ್ಯಡ್ ಮಾಡಿರೋದು ಯಾಕೆ ಹೇಳಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೆ. ಹಾಗಾಗಿ ಈ ಥರ ಅರಿಶಿನ ಕುಂಕುಮನ ಇಟ್ಬಿಟ್ಟು ನಾನು ಆಲ್ರೆಡಿ ಇಲ್ಲಿ ಗೋವಲ್ಲಿ ನೆನೆ ಹಾಕಿಟ್ಟಿದ್ದೆ, ತೆಗೆದು ಈಗ ನಾನು ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಅರಿಶಿನ ಕುಂಕುಮ ಹಾಕಿಬಿಟ್ಟು ನಾನು ಆಲ್ರೆಡಿ 3 ಎಳೆ ದಾರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅರಿಶಿನ ಅದನ್ನೆಲ್ಲ ಹಾಕಿಬಿಟ್ಟು ಈಗ ನಾನು ಅದನ್ನು ಕಟ್ಕೋಬೇಕು. ಯಾಕಂದರೆ ಅದು ಹಾಕಿದ ಮೇಲೆ ಆ ಕಡೆ ಈ ಕಡೆ ಹೋಗಿ ಮಕ್ಕಳಿಗೆ ಚುಚ್ಕೋಬಾರ್ದಲ್ವ. ಸೊ ಹಾಗಾಗಿ ನೀಟಾಗೆ ಒಂದು ಗಂಟು ಹಾಕ್ಕೊಂಡು ಕಟ್ಕೊಳ್ಳಿ. ಈ ಥರ ಕಟ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಆಗದೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ನಾವು ಸ್ವಲ್ಪ ಊದ್ಗಡ್ಡಿದು ಹೊಗೆ ಅನ್ನೋದನ್ನ ಕೊಡಬೇಕಾಗುತ್ತೆ, ಓಕೆನಾ. ಸೊ ಈ ಥರ ಕೊಡೋದ್ರಿಂದ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಈಗ ಅದು ದೇವ್ರ ಸಮಾನ, ಅದು ಬಾಲಗ್ರಹ ತಾಳಿ ಅನ್ನೋದು. ಹಾಗಾಗಿ ನಾನು ಈಗ ಒಂದು ಅಂದರೆ 2, 3 ಎಲ್ಲ ತಗೊಳ್ಳೋ ಹಾಗಿಲ್ಲ. ಈ ಥರ ಕಟ್ಟಬೇಕಾದ್ರೆ ಜಸ್ಟ್ ಒಂದು ಊದ್ಗಡ್ಡಿ ಮಾತ್ರ ನೀವು ತೊಗೋಬೇಕಾಗುತ್ತೆ. ಹಾಗಾಗಿ ನಾನು ಒಂದೇ ಊದ್ಗಡ್ಡಿ ತೊಗೊಂಡಿರೋದು. ಇದನ್ನು ಹಚ್ಕೊಂಡು ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡಾಗಿರ್ಬೋದು, ಇಲ್ಲ ನಿಮಗೆ ಪಾಪುಗೆ ಯಾವ ಥರ ಕಿರಿಕಿರಿ ಮಾಡ್ತಿದೆ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಹೇಳ್ಕೊಂಡು ದೇವ್ರನ್ನೆಲ್ಲ ನೀವು ಮನಸ್ಸಲ್ಲಿ ಬೇಡ್ಕೊಂಡು ಇದನ್ನು ಕಟ್ಟೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಾನು ಹಾಗೇ ಮಾಡೋದು ಯಾವಾಗ್ಲೂ. ಎಷ್ಟೊಂದು ಜನ ತಾಯಂದ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಕೆಲವೊಬ್ಬರು ನಮ್ಮ ಮಗು ಏನಕ್ಕೆ ಹಠ ಮಾಡ್ತಿದೆ ಅಂತೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ ತೋರಿಸೋದು ಆಗಿರ್ಬೋದು, ಇಲ್ಲ ಊಟ ಮಾಡ್ತಾ ಇಲ್ಲ ಅಂತ ಆ ಕಡೆ ಈ ಕಡೆ ಎಲ್ಲ ತೋರಿಸಿ ಊಟ ಮಾಡೋದು, ಎಷ್ಟು ಕಷ್ಟಪಡ್ತಾರೆ. ಎಷ್ಟೇ ಕಷ್ಟಪಟ್ರೂ ಆ ಮಕ್ಕಳು ತಿನ್ನೋದಿಲ್ಲ, ಅಳ್ತಾನೆ ಇರ್ತಾರೆ ವಿತೌಟ್ ರೀಸನ್. ನಮಗೂ ನೋವು ಕೊಟ್ಟು ಆ ಮಕ್ಕಳು ಅಳ್ತಿರ್ತಾರೆ. ಆ ಪೇಯ್ನ್ ಯಾರಿಗೂ ಬೇಡ. ಹಾಗಾಗಿ ನಾನು ಹೇಳ್ತಾ ಇರೋದು, ಈ ಥರ ಮಾಡಿ ನೀವು ಡಾಕ್ಟರ್ಗೂ ತೋರಿಸೋದು ಬೆಟರೇ. ಬಟ್ ಅಲ್ಲಿ ತೋರಿಸಿದ್ರು ಕೂಡ ಕೆಲವೊಬ್ಬರಿಗೆ ಇದೆಲ್ಲ ಹೋಗೋದಿಲ್ಲ. ಹಾಗಾಗಿ ಈ ಥರ ಮಾಡೋದ್ರಿಂದ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಯಾವಾಗಲೂ ನನ್ನ ದೊಡ್ಡ ಮಗುಂಗೂ ಈ ಥರನೇ ಮಾಡಿದ್ದು, ಚಿಕ್ಕವನಿಗೂ ಕೂಡ ಇದೇ ಥರನೇ ನಾವು ಫಾಲೋ ಮಾಡೋದು. ಹಾಗಾಗಿ ಈ ಥರ ನೀವು ಊದ್ಗಡ್ಡಿಗೆ ಹೊಗೆ ಕೊಡಬೇಕಾಗುತ್ತೆ. ಆ್ಯಕ್ಚುಲಾಗಿ ಇನ್ನೂ ಅಜ್ಜಿ ಈ ಥರದವ್ರು ಹಾಕಿದ್ರೆ ಇನ್ನೂ ಒಳ್ಳೆಯದು. ಅಮ್ಮವ್ರಿಗಿನ್ನ ಅಜ್ಜಿ ಇಲ್ಲ ಬೇರೆಯವರು ಕೈಯಿಂದ ಹಾಕ್ಸೋದ್ರಿಂದ ಕೂಡ ತುಂಬ ಬೇಗನೆ ಅರಿವಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಅಜ್ಜಿಗೆ ಈ ಥರದ್ದೆಲ್ಲ ಹಾಕೋಕ್ಕೆ ಅಷ್ಟಾಗಿ ಬರೋದಿಲ್ಲ. ಹಾಗಾಗಿ ಪ್ರತಿ ಸರಿ ನಾನೇ ಹಾಕ್ತೀನಿ. ಇಲ್ಲ ಎಲ್ಲರ ಮನೆಯಲ್ಲೂ ಈ ಥರ ಹಾಕೋರು ಇರೋದಿಲ್ಲ. ಹಾಗಾಗಿ ತಾಯಂದ್ರೇ ಹಾಕಬೇಕಾಗುತ್ತೆ. ಹಾಗಾಗಿ ನಾನೇ ಈ ಥರ ನೋಡಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಊದ್ಗಡ್ಡಿ ಹೊಗೆಗೆ ನಾನು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಅದಕ್ಕೆ ಹೊಗೆ ಹಿಡಿದು ನಾನು ನಮ್ಮ ಖುಷಿಗೆ ಕಟ್ತೀನಿ. ಈ ಥರ ಉದಾಸ್ಲು ಮೇಲೇ ಕುತ್ಕೊಂಡು ನೀವು ಕಟ್ಟಬೇಕಾಗುತ್ತೆ. ಮಗುನ ಈ ಥರ ಕೂರಿಸ್ಕೊಳ್ಳಿ. ಯಾರನ್ನಾದರೂ ಒಬ್ಬರನ್ನ ಇಟ್ಕೊಳ್ಳೋಕೆ ಹೇಳಿಲ್ಲ, ಇನ್ನೊಂಚೂರು ದೊಡ್ಡದಿದೆ ಪಾಪು ಅಂದ್ರೂ ಓಕೆ. ಈ ಥರ ಕೂರಿಸಿದ್ರೆ ನಾವು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಉದಾಸ್ಲು ಮೇಲೆ ಕೂತ್ಕೊಂಡು ಕಟ್ಟೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಈ ಥರ ಒಂದು ಕಪ್ಪಲ್ಲಿ ನೀರನ್ನ ಇಟ್ಕೊಂಡಿಡಿ. ಕಟ್ಟಾದಮೇಲೆ ನೀವು 3 ಸರಿ ಮುಖಕ್ಕೆ ಚಿಮ್ಕಿಸ್ಬೇಕಾಗುತ್ತೆ. ಇದು 3 ಗಂಟೆ ಹಾಕಿ ಕಟ್ಟಿ. ಓಮ್ ಅಂತ ಕಾಣ್ತಿದೆಯಲ್ವ, ಅದು ಎದೆ ಮೇಲೆ ಬರಬೇಕು. ಈ ಥರ 3 ಗಂಟೆ ಹಾಕಿ ಕಟ್ಬಿಟ್ಟು ಅಲ್ಲಿ ಒಂದು ಲೋಟದಲ್ಲಿ ನೀರು ಕಾಣಿಸ್ತಿದೆಯಲ್ವ, ಆ ಕಪ್ಪಲ್ಲಿರುವಂತಹ ನೀರನ್ನ ಮುಖಕ್ಕೆ ಹಾಕಬೇಕಾಗುತ್ತೆ. ಹಾಗೆ ತಾಳಿ ಹಾಕಾದ್ಮೇಲೆ ನಾವು ಬೇರೆ ಡ್ರೆಸ್ನ ಕೂಡ ಚೇಂಜ್ ಮಾಡಬೇಕು. ಆ ಥರ ಮುಖಕ್ಕೆ ನೀರು ಹಾಕಿದಾಗ ಮಕ್ಕಳು ಕೂಡ ಈ ಥರ ಮಿಟ್ಟು ಬೀಳೋ ಥರ ಮಾಡ್ತಾರಲ್ವ, ಆಗ ಆ ಥರ ಏನಾದರೂ ಹೆದ್ರುಕೊಂಡಾಗಿರ್ಬೋದು, ಇಲ್ಲ ಬೇರೆ ಏನಾದರೂ ಕಿಸ್ರು ಸಂಧಿ ಏನೇ ಆಗಿದ್ರೂ ಕೂಡ ಪರಿಹಾರ ಆಗುತ್ತೆ. ನೀವು ಹೊರ್ಗಡೆ ಹೋಗಿ ಬಂದಾದಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ನೀವು ಮಕ್ಕಳ ಹತ್ರ ಬರಬೇಕಾಗತ್ತೆ. ನೋಡಿ ಮುಂಚೆ ಎಷ್ಟು ಹಠ ಮಾಡ್ತಿದ್ದ ನನ್ನ ಕಂದ. ಬಟ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅವನು ಹಠ ಮಾಡಿದ್ದೆಲ್ಲನೂ. ಬಟ್ ಈಗ ಅದು ಹಾಕಿದ ಮೇಲೆ ಅವನೆಷ್ಟು ಖುಷಿಯಾಗಿ ಆಟಾಡ್ಕೋತಿದ್ದಾನೆ ಅಂದರೆ, ಅವ್ರ ಅಣ್ಣನ ಜೊತೆ ಆಗಿರ್ಬೋದು, ಅವನಾಗಿರ್ಬೋದು ತುಂಬ ಚೆನ್ನಾಗಿ ಆಟಾಡ್ಕೋತಾ ಇದ್ದಾರೆ. ಮುಂಚೆ ಅವನ್ನ ಮುಟ್ಟಿದ್ರೆ ಸಾಕು ಜೋರಾಗಿ ಅಳೋದು, ಈ ಥರ ಎಲ್ಲ ಮಾಡ್ತಿದ್ದ. ಹಾಗಾಗಿ ಈ ಥರ ಹಾಕಿದ ಮೇಲೆ ಹೇಗೆ ರಿಯಾಕ್ಟ್ ಆಗ್ತಿದ್ದಾನೆ ಅನ್ನೋದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿದೆ ಅಷ್ಟೇ. ನೋಡಿ ಈ ಥರ ಕುತ್ಕೊಂಡು ಅವನೊಬ್ಬನೇ ಆಟಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾನೆ ಇರಲಿಲ್ಲ, ತುಂಬ ಹಠ ಮಾಡ್ತಿದ್ದ. ಸೊ ಹಾಗಾಗಿ ನಾನು ಈ ಥರ ಏನಾದರೂ ಹಠ ಮಾಡ್ತಿದ್ದಾನೆ, ಊಟ ಮಾಡ್ತಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಆಗುತ್ತಲ್ವ, ಆ ಟೈಮಲ್ಲೆಲ್ಲ ನಾನು 3 ಎಳೆ ದಾರ ಹಾಕ್ಬಿಟ್ಟು ಬಾಲಗ್ರಹ ತಾಳಿ ಹಾಕ್ತೀನಿ. ಆಗ ದೇವ್ರ ದಯೆಯಿಂದ ಅದು ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಕೂಡ ನಿಮ್ಗೆ ಇದನ್ನೇ ಸಜೆಸ್ಟ್ ಮಾಡೋದು. ನೀವು ಈ ಥರ ಬಾಲಗ್ರಹ ತಾಳಿ ಹಾಕಬೇಕು ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ತುಂಬ ಒಳ್ಳೆ ದಿನ ಆಗಿರುತ್ತೆ. ಮಾರ್ನಿಂಗ್ ಅಥವಾ ಸಂಜೆ 6 ಗಂಟೆ ಮೇಲೆ, ಇಲ್ಲ ಮಾರ್ನಿಂಗ್ ಬೆಳಗಿನ ಜಾವ 6 ಗಂಟೆಗೆ ಕೂಡ ಹಾಕಿದ್ರೆ ತುಂಬ ಒಳ್ಳೆಯದು. ಇದು ಹಾಕಿದ ಮೇಲೆ ನೀವು 3 ಎಳೆ 5 ಎಳೆ ಆದರೂ ಹಾಕ್ಬೋದು. 3 ಎಳೆ ಹಾಕಿದ್ರೆ 3 ಡೇಸ್ಗೆ ಬಿಚ್ಚಿ,
5 ಎಳೆ ಹಾಕಿದ್ರೆ 5 ದಿನಕ್ಕೆ ಬಿಚ್ಚಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ತಾಳಿ ಇರೋ ಅಷ್ಟು ದಿನ ಮೊಸರನ್ನ ದೃಷ್ಟಿ ತೆಗೆದು ಮನೆ ಮೇಲ್ಗಡೆ ಎಸಿಬೇಕಾಗತ್ತೆ. ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಅಪ್ಪ ಅಮ್ಮ ಅಜ್ಜಿ ನಾನು ಹಸ್ಬೆಂಡು ಎಲ್ಲ ಇದ್ದರೂ ಕೂಡ ನನಗೆ ಸಾಕಾಗುತ್ತೆ. ಅದು ಇವನೊಬ್ಬ ಅಳೋದಕ್ಕೇನೆ. ಇನ್ ಕೇಸ್ ನಿಮ್ಮ ಮನೇಲಿ ಯಾರೂ ಇಲ್ಲ, ನೀವು ಒಬ್ಬರೇ ನೋಡ್ಕೊಳ್ಳೋದು, ಹಸ್ಬೆಂಡು ಆಫೀಸ್ ಹೋಗ್ತಿದ್ದಾರೆ ಅಂದಾಗ ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ. ಹೇಗೆ ರಿಯಾಕ್ಟ್ ಆಗಬೇಕು, ಮನೆ ಕೆಲಸದ ಜೊತೆ ಮಕ್ಕಳನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ನೀವು ಈ ಥರ ಮಾಡಿ ಕನ್ಫರ್ಮಾಗಿ ನೀವು ನನಗೆ ಮೆಸೇಜ್ ಮಾಡ್ತೀರಾ ಹೇಗಿತ್ತು, ಹೌದು ಈ ಥರ ಹಾಕಿದ ಮೇಲೆ ಚೆನ್ನಾಗಾಯಿತು ಅಂತ. ಅಷ್ಟು ಖುಷಿ ಆಗುತ್ತೆ. ನಾನು ನನ್ನ ಮಗ ದೊಡ್ಡವನಿದ್ದಾಗಿಂದನೂ ಈಗಲೂ ಕೂಡ ಅವನೇನಾದರೂ ಆ ಥರ ಹಠ ಮಾಡಿದ್ರೆ ನಮ್ಮ ದೊಡ್ಡವನಿಗೆ ಕೂಡ ನಾನು ಹಾಕ್ತೀನಿ. ಹಾಗೆ ನಮ್ಮ ಚಿಕ್ಕವನಿಗೂ ಕೂಡ ನಾನು ಇದೇ ಫಾಲೋ ಆಗ್ತಾ ಇರೋದು, ಬೇರೆ ಏನೂ ಮಾಡೋದಿಲ್ಲ. ಕೆಲವೊಂದು ಸರಿ ನಾವು ಹಾಸ್ಪಿಟಲ್ ಕೂಡ ಹೋಗೋದಿಲ್ಲ, ಈ ಥರ ಹಾಕಿ 3 ಡೇಸ್ಗೆ ಕೂಡ ಸರಿ ಹೋಗುತ್ತೆ. ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತೀನಿ, ಓಕೆನಾ. ಸೊ ನೀವು ಕೂಡ ಇದನ್ನೇ ಫಾಲೋ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಹಂಗಂತ ಹಾಸ್ಪಿಟಲ್ ಹೋಗಬೇಡಿ ಅಂತಲ್ಲ, ನೋಡಿ 1 or 2 ಡೇಸ್ ನೋಡಿ, ನಿಮಗೆ ಓಕೆ ಅನಿಸಿದ್ರೆ ಹೋಗಿ ಬನ್ನಿ. ಇಲ್ಲ ಈ ಥರನಾದ್ರು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತಲ್ವ 2 to 3 ಡೇಸ್ ಒಳಗಡೆ ನಿಮಗೆ ಏನು ರಿಸಲ್ಟ್ ಬಂತು ಅಂತ. ನೋಡ್ತಾ ಇದ್ದೀರಲ್ವ ನೀವು ಎಷ್ಟು ಖುಷಿಯಾಗಿ ಆಡ್ಕೋತಾ ಇದ್ದಾರೆ ನನ್ನಿಬ್ಬರು ಮಕ್ಕಳು ಅಂತೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಕಂಪೇರ್ಡ್ ಟು ಬಿಫೋರ್ ಪರವಾಗಿಲ್ಲ, ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಕೆಲವೊಬ್ರು ಮೆಸೇಜು ಕಮೆಂಟ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಆಲ್.